ಸ್ನೇಹಿತರೆ, ಕಾದ ನೆಲಕ್ಕೆ ಕಾಲದ ಮಳೆ ಅಗತ್ಯವಿದೆ. ಯಾಕಂದ್ರೆ ವರ್ಡ್ ಭಾಳ ಚೆಂದದ. ಯಾಕಂದ್ರೆ ಈ ಸಿಚುವೇಶನ್ಗೆ ಭಾಳ ಅಂದ್ರೆ ಭಾಳ ಅರ್ಥ ಕೊಡುತ್ತೆ. ಯಾಕಂದ್ರೆ ಈಗ ಒಂದೊಂದು ಕಡೆ ಹೆಂಗೆ ಮಾಡ್ತಾರೆ ಏನು ಗೊತ್ತೇನು ರೀ, ಬೆಳೆ ಎಷ್ಟಪ್ಪ ಅಂದ್ರೆ 1 ಗಿಣ 1.5 ಗಿಣ ಅದ, ಅದು ಕಿತ್ತು ಹೋಗ್ಲಿಕ್ಕತ್ತಾರ. ಯಾಕೆ ಮಳೆನೇ ಇಲ್ಲ, ಆ ಥರ ಆಗ್ಲತ್ತ. ಮತ್ತು ಇಲ್ಲಾಂದ್ರೆ ಅದು ಮಳೆ ಬರಲಿ, ಅದು ಒಟ್ಟು ಬಾಡಿ ಹೋಗ್ತದೆ. ಏನು ಮಾಡಕ್ಕೆ ಮತ್ತು? ಯಾಕಂದ್ರೆ ಲಾಸ್ಟಿಗೆ ಅದೇ ಇರ್ತದೆ. ಈ ಸರ್ಕಾರ ನೋಡಿದ್ರೆ ಒಂದು ರೈತರ ಸಾಲ ಮನ್ನಾ ಇಲ್ಲ. ರಾಜಕಾರಣಿಗಳಂತ ಬಿಡ್ರಪ್ಪ, ಕೋಟ್ಯಾಧೀಶ್ವರ ಆಗ್ಯಾರ. ನಾವು ಒಂದೇ ಒಂದು ಮಾತಾಡ್ತೀನಿ, ರಾಜಕಾರಣಿಗಳು ಯಾವುದೇ ಪಕ್ಷ ಬರ್ಲಕ್ಕ, ಏನು ಕುಮಾರಸ್ವಾಮಿಯವ್ರು ಬಂದರೆ ಒಂದು ಸ್ವಲ್ಪ ಏನೋ ರೈತರಿಗೆ ಇದು ಮಾಡ್ತಾರೆ. ಸಾಲ ಮನ್ನಾ ಮಾಡ್ತಿರಂತ ಯಾರಾದರೂ ಬಾಯಿಲೆ ಬರೋದಪ್ಪ ಕುಮಾರಸ್ವಾಮಿ. ಅವಾಗ ಒಂದಿಷ್ಟು ಮಾಡಿರು ಅವ್ರು ಮುಖ್ಯಮಂತ್ರಿ ಇದ್ದಾಗ. ಈಗಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮಾಡ್ತದೋ ಏನು ಮಾಡ್ತದೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಮಳೆ ಮಾತ್ರ ಈ ವರ್ಷ ಯಾಕೋ ಕೈ ಕೊಡಂಗೆ ಕಾಣುತ್ತೆ. ರೈತರಿಗೆ ಮಾತ್ರ ಕುತ್ತಿಗೆ ತರಂಗೆ ಕಾಣುತ್ತೆ ಈ ವರ್ಷದ ಮಳೆ. ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ನೋಡಿರಿ, ಒಂದೊಂದು ಊರಾಗ ಏನಪ್ಪ ಕೆರಿಯದು ಏನೂ ಇರೋಂಗಿಲ್ಲ, ಕ್ಯಾನಲ್ಗಳು ಮಾಡಿಸ್ರಿ. ಅದಕ್ಕೆ ಏನಪ್ಪ ಡ್ಯಾಮ್ಗಳಿಂದ ನೀರು ಬಿಡಿಸ್ರಿ. ಒಂದೊಂದು ಊರಾಗ ನಮ್ಮ ಊರಾಗ ಭೀ ಏನಪ್ಪ ಅಂದ್ರೆ ಹಳ್ಳ ಕೆರೆ ಅವ, ಅವಕ್ಕೆ ನೀರೇ ಇಲ್ಲ. ಸರ್ಕಾರ ಅದು ಮಾಡೋದು ಬಿಟ್ಟು ಒಂದಿಷ್ಟು ಸಚಿವರು ನನಗೆ ಆ ಸಚಿವ ಸ್ಥಾನ ಸಿಕ್ಕಿಲ್ಲ, ಈ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಾರೆ. ನಮಗೆ ಇಲ್ಲಿ ಮಳೆ ಸಿಕ್ಕಿಲ್ಲ, ನಾವು ಬಡ್ದಾಡ್ತೀವಿ. ರೈತರು ಎಂಥ ಕಾಲ ಬಂತು, ರೈತರ ಸಲಿಂದ ಯಾವೂ ಬಡ್ದಾಡೋಲ್ಲ. ನಾವೇ ನೋಡ್ಕೋಬೇಕಾದ. ಅದಕ್ಕೆ ಹೇಳ್ತೀನಿ, ನಮ್ಮ ಮನೆ ನಾವೇ ನೋಡ್ಕೋಬೇಕಾದ. ಅವ್ರ ಮನೆ ಅವ್ರು ನೋಡ್ಕೊಳ್ಕತ್ತಾರೆ ರಾಜಕಾರಣಿಗಳು. ನನಗೆ ಸಚಿವ ಸ್ಥಾನ ಸಿಗಲ್ಲ ಅದು. ಯಾಕಂದ್ರೆ ಅವ್ರಿಗೆ ಆ ಸಚಿವ ಸ್ಥಾನ ಅವ್ರು ರೊಕ್ಕ ಸಿಗಿಲ್ಲ. ಅದಕ್ಕೆ ಅವ್ರು ಬಡ್ದಾಡ್ತಾರೆ, ನಮಗೆ ನಾವು ಬಡ್ದಾಡ್ತೀವಿ. ಅದಕ್ಕೆ ನಿಮಗೆ ಬಡ್ದಾಡೋಕ್ಕೆ ಬಿಟ್ಟಿಲ್ಲ. ನಮಗೆ ಸೇವೆ ಮಾಡಿಕೊಟ್ರ, ರೈತರ ಸೇವೆ ಮಾಡಲಿ, ಜನಗಳ ಸೇವೆ ಮಾಡಲಿ ಅಂತೇಳಿ ನಿಮಗೆ ಕಳಿಸ್ರ ನೀವು ಸೇವೆ ನೀವು ಮಾಡ್ಕೊಳತ್ತೀರಿ. ಒಳ್ಳೆ ನಾವೇ ಬಂದು ನಿಮ್ಮ ಬಂದು ಕಾಲು ಬಿದ್ದು ನೋಡ್ರಿ ಸಾಬ್ರೆ, ನೋಡ್ರಿ ನಮ್ಗೆ ಇಂಥ ಪರಿಸ್ಥಿತಿ ಬಂದತ್ತೇಳಿ. ಇಂಥ ಪರಿಸ್ಥಿತಿ ಯಾವಾಗಲೂ ಬಂದು ಹೋಗ್ಬಿಟ್ಟವ. ನಮ್ಮ ರೈತರಿಗೆ ಒಂದೇ ಮಾತಾಡ್ತೀನಿ, ಮುಂದಿನ ದಿನಗಳದಾಗ ಚಲೋ ಪಕ್ಷ ನೋಡಿ ನಮಗೆ ರೈತರು ಏನಪ್ಪ ಅಂದ್ರೆ ಹೋದ್ರೆ ಒಂದು ಸ್ವಲ್ಪ ಸ್ಪಂದಿಸಬೇಕು, ಒಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕು, ನಮ್ಮ ಊರಿಗೆ ಅಭಿವೃದ್ಧಿ ಮಾಡಬೇಕು. ಯಾಕಂದ್ರೆ ರೈತರು ಏನಾದರೂ ಒಂದು ಬೆಳೆ ಹಾನಿ ಆಗಿತ್ತಪ್ಪ ಅಂದ್ರೆ ಆ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು. ಒಂದಿಷ್ಟು ರೈತರಿಗೆ ಬೆಳೆ ಹಾನಿ ಪರಿಹಾರ ಬಂದಿಲ್ಲ. ಅದಕ್ಕೆ ನೋಡಿರಿ, ರೈತನ ಪರಿಸ್ಥಿತಿ ಭಾಳ ಗಂಭೀರ ಅದ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಸರ್ಕಾರಕ್ಕೆ ಆದಷ್ಟು ರೈತರ ಸಾಲ ಮನ್ನಾ ಮಾಡಿರಿ ಅಂತ ನಾನು ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಬಾಯ್.